ಆಡಳಿತದ ಮೂಲಕ ದೇಶದ ಜನರ ಅಪೇಕ್ಷೆಯಂತೆ ಪರಿವರ್ತನೆ ತರುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಎಂದು ಬಿಜೆಪಿಯ ರಾಜ್ಯ ಸಂಚಾಲಕ ಗಣೇಶ್ ಕಾರ್ಣಿಕ್ ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಸರ್ಕಾರ ಜೂನ್ 9ಕ್ಕೆ 1 ವರ್ಷ ಪೂರ್ಣಗೊಳಿಸಿದ್ದು, ಈ ಮೂಲಕ 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೇರಿದ ಬಿಜೆಪಿ ಸರ್ಕಾರಕ್ಕೆ 11 ವರ್ಷ ತುಂಬಿದಂತಾಗಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಯಾಗಿ ಬದಲಾಗಿದೆ. ಉತ್ತಮ ಆಡಳಿತ ನೀಡುವಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಿದೆ ಎಂದು ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಹರ್ಷ ವ್ಯಕ್ತಪಡಿಸಿದರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಸಬ್ಕಾ ಪ್ರಯಾಸ್ ತತ್ವದಿಂದ ಮುಂಚೂಣಿಯಲ್ಲಿರುವ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಕ್ಷಿಪ್ರ ಬೆಳವಣಿಗೆ ಕಂಡಿದೆ. ಭಾರತ ಮೊದಲ ಎಂಬ ಬದ್ಧತೆಯೊಂದಿಗೆ ನಿರ್ಣಾಯಕ ನಾಯಕತ್ವವನ್ನು ಮೋದಿ ಜಗತ್ತಿಗೆ ಸಾರಿದ್ದಾರೆ. ದಿಟ್ಟ ನಿರ್ಧಾರಗಳಿಂದ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದಾರೆ ಎಂದರು. ದೇಶಾದ್ಯಂತ ಸಂಕಲ್ಪದಿಂದ ಸಿದ್ಧಿ ಅಭಿಯಾನ ಆರಂಭಗೊಂಡಿದ್ದು, ಮೋದಿ ಸರ್ಕಾರದ ಸಾಧನೆಗಳನ್ನು ಜನರಿಗೆ ಮುಟ್ಟಿಸುವ ಕೆಲಸವಾಗುತ್ತಿದೆ ಎಂದು ಗಣೇಶ್ ಕಾರ್ಣಿಕ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ಎಂಎಲ್ಸಿ ಸುಜಾ ಕುಶಾಲಪ್ಪ, ಮಾಜಿ ಎಂಎಲ್ಸಿ ಸುನಿಲ್ ಸುಬ್ರಹ್ಮಣಿ, ಪಕ್ಷದ ಉಪಾಧ್ಯಕ್ಷ ಕಿಲನ್ ಗಣಪತಿ, ಪ್ರಧಾನ ಕಾರ್ಯದರ್ಶಿ ಚಲನ್ ಕುಮಾರ್ ಹಾಜರಿದ್ದರು. ಕೆಲವು ಅಂಶಗಳು ತಮ್ಮ ಮೊದಲನೆಯದು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತದ ಸ್ಥಾನಮಾನ ಘನತೆ ಗೌರವ ಹೆಚ್ಚಿಸುವಂಥ ಕೆಲಸ. ನನಗೂ ಈಗ 66 ವರ್ಷ, ಅಂದರೆ ಕಳೆದ 40 ವರ್ಷಗಳಿಂದ ದೇಶದ ಗತಿವಿಧಿಗಳನ್ನು ಮತ್ತು ಆಂತರಿಕ ವ್ಯವಸ್ಥೆಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಸ್ಥಾನಮಾನ ಗಮನಿಸಿದೆ. ನಾನು ಇವತ್ತು ಭಾರತದ ಪಾಸ್ಪೋರ್ಟ್ಗೆ ಇರುವಂಥ ಗೌರವ ನನಗೆ ಕೊಟ್ಟು ಯಾವತ್ತೂ ಇರಲಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಪರಿಶ್ರಮ ಇದೆ. ನಾವು ಯಾವುದೋ ಒಂದು ಸಿದ್ಧಾಂತಕ್ಕೆ ಒಗ್ಗಿಕೊಳ್ಳದೆ, ಅದು ಪಂಚಶೀಲ ಇರ್ಬೋದು ಅಥವಾ ಆದಿತ್ಯ ತತ್ವಾಧಾರಿತ ಸಂಗತಿಗಳಿರ್ಬೋದು, ನಾನ್ ಅಲೈನ್ಡ್ ಮೂವ್ಮೆಂಟ್ ಇರ್ಬೋದು, ಇಂಟರ್ನ್ಯಾಷನಲ್ ಎಕನಾಮಿಕ್ ಫೆಡರೇಷನ್ಸ್ ಅಂತ ಹೇಳ್ಬೋದು, ಈ ಸಾರ್ಕ್ ಅಂತೆ ಬೇರೆ ಸಂಗತಿಗಳು, ಇದೆಲ್ಲ ಬಿಟ್ಟು ಹೋಗಿಲ್ಲ. ಆದರೆ ಭಾರತ ನೇಷನ್ ಫಸ್ಟ್ ಹೇಳುವಂಥ ಕಾನ್ಸೆಪ್ಟ್ನೊಂದಿಗೆ ಯಾವುದೇ ಒಂದು ಗುಂಪಿನ ಕಡೆಗೆ ಸೇರಿದ್ದೇನೆ ತನ್ನದೇ ದಾರಿಯಲ್ಲಿ ಹೋಗಿರೋದು ಆಂತರಿಕವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತನ್ನ ಶಕ್ತಿಯನ್ನು ಸಾಮರ್ಥ್ಯವನ್ನು ತೋರಿಸಿದೆ. ಆರ್ಥಿಕ ಜೊತೆಯಲ್ಲಿ 11ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಬಂದು ಮುಂದಿನ 3-4 ವರ್ಷಗಳಲ್ಲಿ 2047 ಆಗಬೇಕು ಕನಸುಗಳು ಒಂದು ಭಾಗ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಮಿತ್ರ ಎನ್ನುವ ರೀತಿಯಲ್ಲಿ ಭಾರತ ಗುರುತಿಸಿಕೊಂಡಿದೆ. ಇಷ್ಟು ಸಿಂಧೂರ ಇಲ್ಲಿವರೆಗೆ ಇರುವ ಸಾಧನೆಗಳನ್ನು ಅವಲೋಕನ ಮಾಡಿದರೆ ನನಗನ್ಸುತ್ತೆ ಒಂದು ಅರ್ಧ ಗಂಟೆಯ ಮುಕ್ಕಾಲು ಗಂಟೆಯ ಪತ್ರಿಕೋಟಿ ಎಲ್ಲ ಹಿಡಿಲಿಕ್ಕಾಗುವುದಿಲ್ಲ. ಕೆಲವು ಅಂಶಗಳು ತಪ್ಪಬೇಕಾಗ್ತದೆ. ಮೊದಲನೆಯದು ಅಂತಾರಾಷ್ಟ್ರೀಯ, ಅದರಿಂದಾಗಿ ವಾಹನಗಳು ಚಲಿಸುವ ವೇಗ ಕನೆಕ್ಟಿವಿಟಿನಲ್ಲಿ ಮತ್ತು ಅದರಿಂದಾಗಿ ಸಮಯದಲ್ಲಿ ಉಳಿತಾಯ ಇದೆ, ಅದರಿಂದಾಗಿ ಫ್ಯೂಯಲ್ ಉಳಿತಾಯ ಇದೆ. 2014 ಲೆಕ್ಕ ಹಾಕಿದ್ದಾಗೆ ಈ ರಸ್ತೆಗಳು ಇಂಪ್ರೂವ್ ಮಾಡೋದ್ರಿಂದ ವಾರ್ಷಿಕ 8,000 ಕೋಟಿ ರೂಪಾಯಿ ಕೇವಲ ಫ್ಯೂಯಲ್ ಉಳಿತಾಯ ಆಗ್ತದೆ ಅಂತ ಹೇಳ್ತಾರೆ. 8,000 ಕೋಟಿ ರೂಪಾಯಿ ಫ್ಯೂಯಲ್ ಉಳಿತಾಯ ಆದರೆ ಅಷ್ಟು ಫ್ಯೂಯಲ್ ಕಡೆಗೆ ಇಂಪೋರ್ಟ್ ಮಾಡಬೇಕು, ಫಾರ್ಮುಲೇಷನ್ ಉಳಿತಾಯ ಆಗ್ತದೆ. ಸೊ ಗುಣಮಟ್ಟದ ಅಂತಾರಾಷ್ಟ್ರೀಯ ಆಕ್ಸೆಪ್ಟ್ ಮಾಡಬೇಕಾದ ಗುಣಮಟ್ಟದ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿ ಮಾಡಿದೆ. ಇದು ನನಗೆ 3ನೇ ಅತಿ ದೊಡ್ಡ ಕೊಡುಗೆ. 4ನೇದು ದೇಶದ ಬರೆಸ್ತಾ ಇದೆ. ರಾಜ್ಯ ಸರ್ಕಾರ ಒಮ್ಮೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಿಕೊಂಡ್ರೆ ಸಾಕು, ಆ 270 ಕಿಲೋಮೀಟರ್ನ ಉದ್ದದ ವೃತ್ತಾಕಾರದ ರಿಂಗ್ ರೋಡ್ ಇದೆ, ಸಬರ್ಬನ್ ರೈಲ್ವೆ, ಅದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಉಡಾನ್ ಯೋಜನೆಯಲ್ಲಿ ಕರ್ನಾಟಕಕ್ಕೆ 6 ಹೊಸ ವಿಮಾನ ನಿಲ್ದಾಣ ಬಂದಿದೆ ಮತ್ತು 5,000 ಕೋಟಿ ರೂಪಾಯಿಗಳಲ್ಲಿ ಟರ್ಮಿನಲ್ 2 ಈಗ ಹೊಸದಾಗಿ ಆಗ್ತಾ ಇದೆ. ಕೆಂಪೇಗೌಡ ವಿಮಾನ ನಿಲ್ದಾಣ 30 ವರ್ಷ ಆಗ್ತಾ ಇದೆ, 2030ಕ್ಕೆ 30 ವರ್ಷ ಮುಗಿತಾ ಇರೋದ್ರಿಂದ ಇನ್ನೊಂದು ಹೊಸ ನಿಲ್ದಾಣದ ಪ್ರಸ್ತಾವ ಕೂಡ ಕೇಂದ್ರದ ಮುಂದೆ ಜಾಗ ಡಿಸೈಡ್ ಮಾಡಿ ಕೇಳಿದ್ದಾರೆ. ಅದನ್ನು ಕೂಡ ಕೇಂದ್ರದಿಂದ ಮಾಡಿಕೊಡ್ತಾ ಇದೆ.